ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದ ಫ್ಲವರ್ ಶೋದು ಇನ್ನರ್ಧ ಪಾರ್ಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಅದೆಲ್ಲ ಪಾರ್ಕಲ್ಲಿ ಫ್ಲವರ್ಸ್ಗಳಿತ್ತು, ಮತ್ತು ರೋಡಲ್ಲಿ ಫುಡ್ ಸ್ಟಾಲ್ಗಳನ್ನ ರೆಡಿ ಮಾಡಿದ್ರು. ಇದನ್ನ ತೋಟಗಾರಿಕೆ ಇಲಾಖೆ ಒಳಗಡೆ ರೆಡಿ ಮಾಡಿರುವಂಥದ್ದು. ಎಂಟ್ರೆನ್ಸಲ್ಲೇ ಕಾವೇರಿ ತಾಯಿನ ವಿಗ್ರಹನ ಹೂವಲ್ಲಿ ರೆಡಿ ಮಾಡಿದ್ದಾರೆ. ಹಾಗೆಯೇ ಪಟ್ಟದ ರಂಗದ ಸ್ವಾಮಿ ದೇವಸ್ಥಾನದ ವಿಗ್ರಹ ಕೂಡ ರೆಡಿ ಮಾಡಿದ್ದಾರೆ. ಅದಾದಮೇಲೆ ಸುಮಾರು ಅಂಗಡಿ ಮಳಿಗೆಗಳೆಲ್ಲ ಮಾಡಿದರು. ಅಲ್ಲಿ ಆರ್ಗ್ಯಾನಿಕ್ ಫುಡ್ಸ್, ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ಕಾಗಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಇಟ್ಟಿದ್ರು. ಹಾಗೆಯೇ ನೋಡಿ, ಕೊಬ್ಬರಿನಲ್ಲಿ ಕಲಾಕೃತಿಗಳನ್ನ ರಚಿಸಿದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳ ಕಲಾಕೃತಿಗಳನ್ನ ರಚನೆ ಮಾಡಿ ಇಟ್ಟಿದ್ರು. ಹಾಗೆಯೇ ಇದು ಮರದಲ್ಲಿ ಮಾಡಿರುವಂತಹ ಕೀ ಬಂಚ್ಗಳು, ಗೊಂಬೆಗಳು, ಮಕ್ಕಳು ಆಟಿಕೆಗಳನ್ನು ಮರದಲ್ಲಿ ಮಾಡಿದ್ರು. ತುಂಬ ಚೆನ್ನಾಗಿದ್ವು. ಮಕ್ಕಳು ಆಟ ಆಡೋದಕ್ಕಾದ್ರೂ ಸರಿ, ಇಲ್ಲ ಮನೆಯಲ್ಲಿ ಶೋ ಆಗಿ ಇಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಹಾಗೆಯೇ ಇಲ್ಲಿ ತಿಂಡಿಗಳೆಲ್ಲ ಇದ್ದು, ಕಡಲೆಕಾಳು ಒಗ್ಗರಣೆ ಮತ್ತು ಬೆಲ್ಲ, ಪುರಿ ಒಗ್ಗರಣೆ ಆ ರೀತಿ ಮಾರ್ತಾಯಿದ್ರು. ಇದೆಲ್ಲ ಮಣ್ಣಲ್ಲಿ ಮಾಡಿರುವಂತಹದ್ದು. ಗಂಧದ ಕಡ್ಡಿ ಇಡೋದು ದೇವ್ರ ಮನೆಯಲ್ಲಿ, ಧೂಪಗಳನ್ನು ಇಡೋದು, ಹಾಗೆ ಪುಟ್ಟ ಆಟಿಕೆಗಳು, ಹಾಗೆಯೇ ದೀಪಗಳು ಮತ್ತು ಮಣ್ಣಿನ ಗ್ಲಾಸ್ಗಳು, ಇದೆಲ್ಲನೂ ಮಣ್ಣಲ್ಲೇ ಮಾಡಿದರು. ತುಂಬ ಚೆನ್ನಾಗಿದ್ವು. ಹಾಗೆಯೇ ಇಲ್ಲಿ ಬಂದರೆ ಫ್ಲವರ್ಸ್ಗಳನ್ನ ಇಟ್ಟಿದ್ರು. ಇದು ಒಂದು 4-5 ತಿಂಗಳು ಇರುತ್ತಂತೆ. ನೀರೇನು ಹಾಕಬೇಕಾಗಿಲ್ವಂತೆ, ತೇವಾಂಶದಲ್ಲೇ ಅಬ್ಸರ್ವ್ ಮಾಡ್ಕೊಳ್ಳುತ್ತಂತೆ. ಹಾಗೆಯೇ ಇದು ಫ್ಲವರ್ಸ್ಗಳು ಒಂದೊಂದೇ ಗಿಡ ಇಷ್ಟು ಹೂಗಳನ್ನ ಬಿಟ್ಟಿತ್ತು. ಒಟ್ಟಿನಲ್ಲಿ ತುಂಬ ಕಾಸ್ಟ್ಲಿ ಅಂತೂ ಇತ್ತು. ಈ ಫ್ಲವರ್ಸ್ಗೆಲ್ಲ 1,500 ಹೇಳಿದ್ರು ಒಂದೊಂದು ಗಿಡಕ್ಕೆ. ಕೆಳಗಡೆದಕ್ಕೆಲ್ಲ ಎಷ್ಟೋ ಹೇಳಿದ್ರು, 300-400 ರೂಪಾಯಿ ಹೇಳಿದ್ರು. ಒಟ್ಟಿನಲ್ಲಿ ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಮುಂದೆ ಬಂದರೆ ರಾಗಿ ಸಂಡಿಗೆಗಳು, ಅದನ್ನು ಹಾಕಿ ಜನಗಳಿಗೆ ಹೋಗೋರ್ಗೂ ಟೇಸ್ಟ್ ಮಾಡೋದಕ್ಕೂ ಕೊಡ್ತಾಯಿದ್ರು. ಹಾಗೆಯೇ ಸೀರೆ ಮಳಿಗೆ, ಜ್ಯುವೆಲರೀಸು ಎಲ್ಲ ಇತ್ತು. ಹಾಗೆ ಬಂದರೆ ಚಾಮುಂಡಿ ತಾಯಿದು ವಿಗ್ರಹಕ್ಕೆ ಈ ರೀತಿ ಅಲಂಕಾರ ಮಾಡಿ ಎಲ್ಲ ಫ್ಲವರ್ಸ್ಗಳ ಪಾಟ್ಗಳಿಟ್ಟು ಅಲಂಕಾರ ಮಾಡಿದರು. ಅಲ್ಲಿಂದ ಮುಂದೆ ಬಂದರೆ ಇದು ಮತ್ತೆ ಫುಡ್ಡು ಸ್ಟಾಲ್ಗಳು ಮತ್ತು ಅಂಗಡಿ ಮಳಿಗೆಗಳು, ಏನಾದರೂ ಖರೀದಿ ಮಾಡುವಂಥವರಿಗೆ ಇದನ್ನು ಕೂಡ ರೆಡಿ ಮಾಡಿದರು. ಹಾಗೆ ಅಲ್ಲೊಂದು ಸ್ಟೇಜ್ ಕೂಡ ಮಾಡಿ ಅಲ್ಲಿ ಎಂಟರ್ಟೈನ್ಮೆಂಟಾಗಿ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾಯಿದ್ರು. ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲ ಕಾಲು ನೋಯ್ತಿದೆ ಅಂದ್ಬಿಟ್ಟು ಅಲ್ಲಿ ಚೇರ್ ಇತ್ತು, ನಾವು ಕೂತ್ಕೋತೀವಿ, ನೀವು ಹೋಗಿ ನೋಡ್ಕೊಬನ್ನಿ ಅಂತ ಹೇಳಿದ್ರು. ಅಪ್ಪ ಮತ್ತು ನಾನು ಹೋದ್ವಿ. ನೋಡಿ, ಮರಗಳದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮರದಿಂದ ಸ್ಪೂನ್ಗಳು, ಮುದ್ದೆ ಕಟ್ಟೋದು ಮತ್ತು ಮುದ್ದೆ ತಿರುಗೋದು ಎಲ್ಲ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಪ್ಯಾಕೆಟ್ 20 ರೂಪಾಯಿ ರೀತಿಯಲ್ಲಿ ಡ್ರೈ ಫ್ರೂಟ್ಸು ಮತ್ತು ತಿಂಡಿಗಳು, ಚಾಕ್ಲೇಟ್ಸು ಏನು ತೊಗೊಂಡ್ರು 20 ರೂಪಾಯಿ ಅಂತ ಹೇಳ್ಬಿಟ್ಟು ಮಾರ್ತಾಯಿದ್ರು. ಅಲ್ಲಿಂದ ಮುಂದೆ ಬಂದರೆ ಆಟಿಕೆಗಳಿತ್ತು. ಸದ್ಯಕ್ಕೆ ನಮ್ಮ ಜಾನು ಅವ್ರ ಅಪ್ಪನ ಜೊತೆ ಹೋಗಿ ಕೂತ್ಕೊಬಿಟ್ಟಿದ್ಲು. ಏನಾದರೂ ಅವಳು ಇದ್ದಿದ್ರೆ ಹಠ ಮಾಡ್ಕೊಂಡು ನನಗೂ ಆಟ ಆಡೋಕ್ಕೆ ಬೇಕು ಅಂದ್ಬಿಟ್ಟು ತರೋಳು. ತಂದರೆ ಒಂದು ದಿನವೂ ಆಟ ಆಡೋದಿಲ್ಲ. ಎಲ್ಲನೂ ತೊಗೊಂಡೋಗಿ ಒಂದು ಕಡೆ ಹಾಕ್ಬಿಟ್ಟು ಸುಮ್ಮನಾಗೋದು ಅಷ್ಟೇ. ಹಠ ಮಾಡಿ ತೆಗೆಸ್ಕೊತಾರೆ, ಮನೆಗೆ ಬಂದರೆ ಆಟ ಆಡೋಲ್ಲ, ಮೊಬೈಲು ಟಿ ವಿನೇ ಬೇಕು ಅಷ್ಟೇ ಮಕ್ಳುಗಳಿಗೆ. ನೋಡಿ, ಇದು ಸ್ಟೇಜ್ ಮೇಲೆ ಕಾಮಿಡಿ ಮಾಡ್ತಿದ್ದಾರೆ. ಹಾಸ್ಯ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮ ಎರಡನ್ನೂ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಹೋಗೋರಿಗೆ ಬೇಜಾರಾಗದೇ ಇರಲಿ ಅಂತ ಈ ರೀತಿ ಒಂದು ಸ್ಟೇಜ್ನ ರೆಡಿ ಮಾಡಿ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದರು. ಇದಾದಮೇಲೆ ಗೇಮ್ಸ್ ಕೂಡ ಇತ್ತು. ಇದು ರಿಂಗ್ ಗೇಮು. ವಿನ್ ಆದವ್ರಿಗೆ ಅಲ್ಲಿ ಏನು ಇಟ್ಟಿರ್ತಾರೆ ಅದನ್ನು ಕೊಡ್ತಾರೆ ಪ್ರೈಸಾಗಿ. ಹಾಗೆಯೇ ನೋಡಿ, ಅಲ್ಲಿಂದ ಮುಂದೆ ಬಂದರೆ ತರಕಾರಿಗಳು ಅದನ್ನೆಲ್ಲನೂ ಇಟ್ಟಿದ್ರು. ಹಣ್ಣುಗಳು, ತರಕಾರಿಗಳು, ಎಳನೀರು ಇದೆಲ್ಲ ಇಟ್ಟಿದ್ರು. ನಮಗೇನಿದು ವಸ್ತು ಅನ್ನಿಸ್ತಾ ಇರಲಿಲ್ಲ, ನಮ್ಮ ತೋಟ ಗದ್ದೆಗಳಲ್ಲೇ ಇರುತ್ತೆ. ಆದ್ರೂ ನೋಡೋದಕ್ಕೆ ಚೆನ್ನಾಗಿತ್ತು. ಹಾಗೆ ಬಾಳೆಹಣ್ಣಿನ ಗೊನೆ ನೋಡಿ, ಹಣ್ಣಾಗಿರೋದಕ್ಕೆ ಜನ ಹೋಗ್ತಾ ಬರ್ತಾ ಕಿತ್ಕೊಂಡೇ ತಿನ್ಕೊಬಿಟ್ಟಿದ್ರು. ಒಂದಷ್ಟು ಮಾತ್ರ ನಾವು ನೋಡದೇ ಇರುವಂಥ ಫ್ರೂಟ್ಸ್ಗಳಿದ್ವು. ಇದು ನೋಡಿ, ಲಕ್ಷ್ಮಣ ಫಲ ಅಂತ. ನಮ್ಮ ಮನೆಯಲ್ಲೂ ಒಂದು ಮರ ಇದೆ ಇದ್ರದ್ದು. ಹಣ್ಣಾದಾಗ ನಾನು ನಿಮಗೆ ತೋರಿಸ್ತೀನಿ. ಈ ಹಣ್ಣಿಗೆ ಹನುಮಾನ್ ಫಲ ಅಂತ ಬರೆದ್ಬಿಟ್ಟಿದ್ದಾರೆ, ಕಾಟ್ ಮಾಡಿ ಲಕ್ಷ್ಮಣ ಫಲ ಅಂತ ಬರೆದಿದ್ದಾರೆ. ಹಾಗೆ ಹಲಸಿನ ಹಣ್ಣು, ಬೂದ್ಗುಂಬಳಕಾಯಿ, ಕುಂಬಳಕಾಯಿ ಮತ್ತು ದಪ್ಪಮೆಣ್ಸಿಕಾಯಿಗಳು, ಅದರಲ್ಲಿ ಯಾವ್ಯಾವ ವೆರೈಟೀಸ್ ಇದೆ, ಯೆಲ್ಲೋ, ರೆಡ್ಡು ಅದೆಲ್ಲ ಇಟ್ಟಿದ್ರು. ಮತ್ತು ತುಂಬ ಚೆನ್ನಾಗಿತ್ತು. ದಪ್ಪಮೆಣ್ಸಿಕಾಯಲ್ಲಿ ಎಷ್ಟು ವೆರೈಟೀಸ್ಗಳಿದ್ದು. ಹಾಗೆಯೇ ಇಲ್ಲಿಗೆ ಬಂದರೆ ಫಲಗಳು ಅಂದರೆ ತರಕಾರಿಗಳು, ಹಣ್ಣುಗಳು, ಅಲ್ಲಿ ಫ್ಲವರ್ಸ್ಗಳಿತ್ತು ಪಾರ್ಕ್ ಒಳಗಡೆ. ನೋಡಿ, ತರಕಾರಿಗಳನ್ನ ಯಾವ ರೀತಿ ಹಾಕಿದ್ದಾರೆ. ಇದರಲ್ಲಿ ಬೀಟ್ರೂಟು ಇದೆಲ್ಲ ನಾವು ನೋಡ್ತಿರೋದು. ಸೈಡಲ್ಲಿ ಹೂಕೋಸನ್ನ
ಎಂಟ್ರೆನ್ಸಲ್ಲೇ ಫ್ಲವರ್ಸ್ ಥರ ರೆಡಿ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ನ್ಯಾಚುರಲಾಗಿ ಅವರೇ ಬೆಳೆದಿರುವಂಥದ್ದು. ಕ್ಯಾರೆಟ್ ಗಿಡ ಇದು. ಕ್ಯಾರೆಟ್ ಬೀಜನ ನಮ್ಮ ಮನೆಯಲ್ಲಿ ಹಾಕಿದ್ರೆ ಯಾಕೋ ಬರ್ತಾನೆ ಇಲ್ಲ. ತುಂಬ ಸರಿ ಹಾಕಿ ಹಾಕಿ ಸಾಕಾಯಿತು. ಕ್ಯಾರೆಟೇ ಬಿಡ್ತಾ ಇಲ್ಲ ನೋಡಿ. ಹಾಗೆ ಅಡ್ಲಕಾಯಿ ಗಿಡ, ಹೀರೆಕಾಯಿ ಗಿಡ ಎಲ್ಲನೂ ಆ ಕಡೆ ಲಾಸ್ಟಲ್ಲಿ ಹಬ್ಬಿಸಿದ್ರು. ಈ ಕಡೆ ಕ್ಯಾರೆಟು ಮತ್ತು ಮೂಲಂಗಿ ಮತ್ತು ಸೊಪ್ಪುಗಳು ಎಲ್ಲನೂ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಆರ್ಗ್ಯಾನಿಕ್ಕಾಗಿ ತರಕಾರಿಗಳನ್ನ ಬೆಳ್ಕೊಳ್ಳೋದ್ರಿಂದ ಏನು ಯೂಸ್ ಅನ್ನೋ ರೀತಿಯಲ್ಲಿ ಇದೊಂದು ಪ್ರದರ್ಶನ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೂಲಂಗಿ ಅಂತೂ ತುಂಬ ದಪ್ಪ ದಪ್ಪ ಬಂದಿತ್ತು. ಅಪ್ಪ ಹೇಳ್ತಾಯಿದ್ರು, ಒಂದು 2 ಕುಯ್ದರೆ ಮನೆಯವ್ರಿಗೆಲ್ಲ ಸಾಂಬಾರಾಗುತ್ತೆ, ಅಷ್ಟು ದಪ್ಪ ಐತೆ ಮೂಲಂಗಿ ಅಂತ. ಇದು ಈರುಳ್ಳಿ, ದಪ್ಪ ಈರುಳ್ಳಿನೋ ಸಣ್ಣ ಈರುಳ್ಳಿನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈರುಳ್ಳಿ ಗಿಡಗಳಿದು. ನಾವು ರಾಜೀರುಳ್ಳಿನ ಬೆಳ್ಕೊತೀವಿ ಮನೆ ಹತ್ರ. ಹಾಗೆಯೇ ನೋಡಿ ಇಲ್ಲಿ ಬಟ್ಟೆಗಳದ್ದು ಬ್ಯಾಗ್ಗಳನ್ನ ಮಾರ್ತಾಯಿದ್ರು. ಮತ್ತು ಮುಂದೆ ಬಂದರೆ ಬೋನ್ಸಾಯಿ ಟ್ರೀಸ್ಗಳದ್ದು ಇದೇನು ಮಾರಾಟಕ್ಕೆ ಇರಲಿಲ್ಲ, ಅದು ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಅವರೇ ಇಟ್ಟಿದ್ರು. ದೊಡ್ಡ ದೊಡ್ಡ ಮರಗಳಾಗೋದನ್ನು ಸಣ್ಣ ಸಣ್ಣ ಪಾಟಲ್ಲಿ ಬೆಳೆಯುವಂಥದ್ದನ್ನೇ ಬೋನ್ಸಾಯಿ ಟ್ರೀಸ್ ಅಂತ ಕರೆಯೋದು. ಫ್ಲವರ್ಸು, ಬೋನ್ಸಾಯಿ ಟ್ರೀಸು ಎಲ್ಲನೂ ಜೊತೆನ ಮಾಡಿ ಸ್ಟೇಜ್ ಥರ ರೆಡಿ ಮಾಡಿಬಿಟ್ಟು ಇದನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಇವೆಲ್ಲ ವಿಶೇಷ ಗಿಡಗಳನ್ನೂ ನೋಡಿದಾಗಾಯಿತು. ಇದೆಲ್ಲನೂ ನೋಡ್ಕೊಂಡು ಆಚೆ ಬರುವಷ್ಟೊತ್ತಿಗೆ ಅಮ್ಮ ಬೇರೆ ಕಾಣಿಸ್ತಾ ಇರಲಿಲ್ಲ. ಎಲ್ಲರೂ ಜೊತೆಯಲ್ಲೇ ಬರ್ತಾಯಿದ್ವು. ಜನಗಳ ಮಧ್ಯೆ ಎಲ್ಲಿ ಮಿಸ್ ಆದರು ಅಂತಲೇ ಗೊತ್ತಾಗಲಿಲ್ಲ. ಅವ್ರ ಹತ್ರ ಬೇರೆ ಮೊಬೈಲ್ ಬೇರೆ ಇಲ್ಲ. ನಾವು ಬೇರೆ ಹೇಗೆ ಹುಡ್ಕೋದು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಜನ ಇದ್ದರು. ಅವರಿಗೆ ಬಾಯಲ್ಲಿ ಮೊಬೈಲ್ ನಂಬರ್ ಹೇಳೋಕ್ಕೂ ಬರೋದಿಲ್ಲ. ನಮ್ಮ ಜೊತೆಯಲ್ಲಿ ಬಂದಿದ್ದರಿಂದ ಅವರು ಪರ್ಸೇನೂ ತೊಗೊಂಡು ಬಂದಿಲ್ಲ, ನಂಬರ್ಗಳನ್ನೂ ಜೊತೇಲಿ ಇಟ್ಕೊಂಡಿರಲಿಲ್ಲ. ನಮಗಂತೂ ಗಾಬರಿನೇ ಆಗೋಯ್ತು. ಇದೇನಪ್ಪ ಎಲ್ಲಿ ಮಿಸ್ ಆಗಿಬಿಟ್ರೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹುಡ್ಕಿದ್ವಿ, ಒಂದಷ್ಟು ಸಿಗಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಅಂದರು, ಕಾರ್ ಹತ್ರ ಏನಾದರೂ ಹೋಗಿರ್ಬೋದು, ಒಂದು ಸತಿ ಹೋಗಿ ನೋಡಿದ್ರೆ ಅಲ್ಲಿ ಅಮ್ಮ ಕಾಯ್ತಾ ಇದ್ರಂತೆ. ಅವ್ರಿಗೂ ಪಾಪ ಗಾಬರಿ ಆಗ್ಬಿಟ್ಟಿದೆ, ಯಾರೂ ಇಲ್ಲ ಅಂತಂದ್ಬಿಟ್ಟು ಹಂಗೂ ಪೊಲೀಸ್ ಅವ್ರ ಹತ್ರ ಹೋಗಿ ಹೇಳಿದ್ರಂತೆ. ಅವರು ಕಾರ್ ಇದೆಯಾ ಇಲ್ವಾ ನೋಡ್ಕೊಂಡು ಬನ್ನಿ, ಏನಾದರೂ ಇಲ್ಲ ಅಂದರೆ ನಾವು ಅನೌನ್ಸ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳಿದ್ರಂತೆ. ಆಮೇಲೆ ಅಮ್ಮಂಗೆ ಕಾರ್ ನಿಲ್ಸಿದ್ದ ಜಾಗ ಗೊತ್ತಿತ್ತಲ್ಲ, ನಮ್ಮ ಮಂಡ್ಯ ಏನು ಎಲ್ಲರಿಗೂ ಪರಿಚಯ ಇರುತ್ತೆ. ಹೋಗಿ ನೋಡಿದರೆ ಅಲ್ಲೇ ಇತ್ತಲ್ಲ. ಅಷ್ಟೊತ್ತಿಗೆ ಅಪ್ಪ ಕೂಡ ಹೋದರು, ಕರ್ಕೊಂಡು ಬಂದರು ವಾಪಸ್ಸು. ಒಟ್ಟಿನಲ್ಲಿ ಹಿಂಗೇನಾದರೂ ಆಗ್ಬಿಟ್ಟಾಗ ತುಂಬಾ ಬೇಜಾರಾಗ್ತಿರುತ್ತೆ. ಮಕ್ಳುಗಳು ಮಿಸ್ ಆಗಿಬಿಟ್ರಂತೂ ಫುಲ್ಲು ಗಾಬರಿನೇ ಆಗಿಬಿಡುತ್ತೆ. ಇವ್ರಿಗೆ ಏಜ್ ಆಗಿತ್ತಲ್ವ, ಏನು ತೊಂದರೆ ಇಲ್ಲ, ಅವರಿಗೆ ಮಂಡ್ಯ ಎಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇದ್ವಿ. ಸೊ ಕೊನೆಗೆ ಅಮ್ಮನೂ ಸಿಕ್ಕಿದ್ರು ಎಲ್ಲರೂ. ಮತ್ತು ಇನ್ನೊಂದು ಸೀರೆ ಮಳಿಗೆ ಒಂದಿತ್ತು, ಅದನ್ನೊಂದನ್ನು ನೋಡಬೇಕಾಗಿತ್ತು. ನೋಡಿದ್ವಿ. ಅಂದರೆ ಇದು ಕೈಮಗ್ಗದಿಂದಲೇ ನೇದಿರುವಂತಹ ಖಾದಿ ಸೀರೆಗಳು ಮತ್ತು ರೇಷ್ಮೆ ಸೀರೆಗಳು, ಎಲ್ಲ ರೀತಿ ಕಾಟನ್ ಸ್ಯಾರಿಗಳನ್ನೂ ಮಾರಾಟ ಮಾಡ್ತಾಯಿದ್ರು. ಅಷ್ಟೇನು ಕ್ರೌಡ್ ಇರಲಿಲ್ಲ, ಕಡಿಮೆ ಕ್ರೌಡ್ ಇತ್ತು. ನನಗೇನೋ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಅನ್ನಿಸ್ತಾ ಇತ್ತು. ನಾನು ಯಾವ ಸ್ಯಾರಿಗಳನ್ನೂ ತೊಗೊಳ್ಳಿಲ್ಲ. ನಮ್ಮ ಮನೆಯವ್ರು ಹಾಗೂ ತಗೋ ಅಂತ ಹೇಳಿದ್ರು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಸೊ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ನೋಡಿ ಅವ್ರದ್ದು ಯಾವ ಊರಿಂದ ಬಂದಿದ್ದಾರೆ, ಯಾವ ಸಂಘದಿಂದ ಬಂದಿದ್ದಾರೆ, ಅವರ ನೇಕಾರರ ಸಂಘ ಯಾವುದು ಅಂತ ಅನ್ನೋದನ್ನು ಮೆನ್ಷನ್ ಮಾಡಿ ಒಂದೊಂದು ಅಂಗಡಿಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ರು. ಇದು ಕೈಮಗ್ಗದಲ್ಲಿ ನೇದಿರೋದ್ರಿಂದ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಕೈಮಗ್ಗದ್ದು ಡೆಮೋನ ಯಾವ ರೀತಿ ರೆಡಿ ಮಾಡಿದ್ದಾರೆ, ಯಾವ ರೀತಿ ಬಟ್ಟೆಗಳನ್ನ ನೇಯ್ತೀವಿ ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ರು. ಅಷ್ಟೊತ್ತಿಗೆಲ್ಲ ರಾತ್ರಿ 9 ಗಂಟೆನೇ ಆಗ್ಬಿಟ್ಟಿತ್ತು. ಇನ್ನು ಊಟದ ಟೈಮ್ ಅಲ್ವಾ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಿ ಅಲ್ವಾ, ಲೈಟಾಗಿ ತಿಂದ್ಬಿಟ್ಟು ಹೊಟ್ಟೋದ್ರೆ ಮನೇಲಿ ಮಲಗ್ಬೋದು ಅಂತ ಹೇಳಿ ಹೋಟೆಲಲ್ಲಿ ಹೋಗಿ ಊಟ ಎಲ್ಲ ತಿಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.